ವಾಸ್ತುಕಾಟ ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಯಡಿಯೂರಪ್ಪ ಅವರ ಮೇಲೆ ಈ ರೀತಿ ಸಂಕಟಗಳು ಎದುರಾಗ್ತಾ ಇರೋದು ಅವರ ಮನೆಯ ವಾಸ್ತು ಅಂತ ಹೇಳ್ತಾ ಇದ್ದಾರೆ ಚಂದ್ರಶೇಖರ್ ಗುರುಜಿ. ಇನ್ನಷ್ಟು ಮಾಹಿತಿಯನ್ನ ಅವರಿಂದ ಪಡ್ಕೊಳ್ಳೋಣ. ಗುರುಜಿ, ಈಗಾಗಲೇ ರೇಸ್ ಕೋರ್ಸ್ ನಿವಾಸದ ಬಗ್ಗೆ ಹೇಳಿದ್ರಿ. ಅವ್ರ ಇನ್ನೊಂದು ಮನೆ ಇದೆ ಡಾಲರ್ಸ್ ಕಾಲೋನಿಯಲ್ಲಿ. ಆ ಮನೆಯಿಂದಾನು ಏನಾದರೂ ಪರಿಣಾಮ ಆಗುತ್ತಾ ಅವ್ರ ಮೇಲೆ? ಹೇಗೆ? ಇಲ್ಲ, ಅದನ್ನು ಆ ಮನೆಯನ್ನು ನಾನು ನೋಡಿದ್ದೀನಿ, ವೀಕ್ಷಿಸಿದ್ದೀನಿ. ಅಲ್ಲಿ ಅದು ಪರ್ಫೆಕ್ಟ್ ರೆಕ್ಟ್ಯಾಂಗಲ್ದಲ್ಲಿ ಮನೆ ಬರುತ್ತೆ. ಅದು ಒಳ್ಳೆಯ ಪಾಯಿಂಟ್ಸ್. ಅದು ಇದ್ರಗತೆ ಒಂದು ಏನಪ್ಪ ಅಂದರೆ ಒಂದು ಅರ್ಧ ಸಸ್ತಿಕಾದಷ್ಟು ಮಟ್ಟಿಗೆ ಆ ರೀತಿ ಏನಿಲ್ಲ. ಇನ್ನು ಅಲ್ಲಿ ಬಿಗ್ಗೆಸ್ಟ್ ಮಿಸ್ಟೇಕ್ಸ್ ಏನಿದೆ ಅಂದರೆ ಅದು ಮೊದಲ ಎಂಟ್ರಿ ಪಶ್ಚಿಮಕ್ಕೆ ಹೋಗಿ ಮತ್ತು ಒಳಗೆ ಉತ್ತರಕ್ಕೆ ಹೋಗೋದು ಬರುತ್ತೆ. ಆ ಪಶ್ಚಿಮದನ್ನು ಮೇನ್ ಡೋರ್ ಮಾಡ್ಕೊಂಡಿದ್ದಾರೆ, ಆಮೇಲೆ ಎದುರಿಗೆ ಲಿಫ್ಟ್ ಇಟ್ಟಿದ್ದಾರೆ. ಒಂದು ಯಡಿಯೂರಪ್ಪ ಅವರ ಡೇಟ್ ಆಫ್ ಬರ್ತ್ ಪ್ರಕಾರ, ಮೊನ್ನೆ ಯಡಿಯೂರಪ್ಪ ಅವರ ಡೇಟ್ ಆಫ್ ಬರ್ತ್ ಪ್ರಕಾರ ಸೌತ್ ಹೇಗೆ ಫಸ್ಟ್ ಇದೆಯೋ 100% ರಿಸಲ್ಟ್ ಕೊಡುತ್ತೋ, ವೆಸ್ಟು -100 ಕೊಡುತ್ತೆ. ಏನು ಆ -100 ಕೊಡುವಂಥ ಮನಿ ಇರಬಾರ್ದು ಎಂದು ಅಂದರೆ ಮೇನ್ ಎಂಟ್ರಿ ಅಂದರೆ ಅಲ್ಲಿ ಬಾಯಿನ ಸರಿ ಇಲ್ಲಾರ್ದಂಗೆ ಆಯಿತು. ಆ ಮುಖ್ಯ ದ್ವಾರ ಅಂದರೆ ಆ ಬಾಯಿದ್ದಾಗೆ ಆ ಬಾಯಿನ ಸರಿ ಇಲ್ಲ ಅಂತಂದಾಗ ಅಲ್ಲಿ ಏನು ಘಟನೆಗಳಂದರೆ ಅಂದರೆ ಒಂದರಿಂದ ಒಂದು ಪ್ರಾಬ್ಲಮ್ಸನ್ನು ಫೇಸ್ ಮಾಡೋದು ಅಂತಾರಲ್ಲ, ಸುಖ ಶಾಂತಿಯಿಂದ ಇರಾಕ ಅದು ಮಾಡಿಸ್ಕೊಡಲ್ಲ. ಮತ್ತು ಅಷ್ಟೇ ಅಲ್ಲ, ಎಂಥ ಒಂದು ಒಳ್ಳೆಯ ವ್ಯಕ್ತಿತ್ವ ಅವರಲ್ಲಿ ಇದ್ದರೂ ಸಹಿತ ಅದು ಸುಮ್ಮನೆ ಇರಲಾರ್ದಂಥದ್ದು ಇನ್ವಾಲ್ವ್ಮೆಂಟ್ ಆಗಿ ಅವ್ರ ಒಂದು ಹೆಸರಿಗೆ ಧಕ್ಕೆ ಬರುವಂಥ ಒಂದು ಚಾನ್ಸ್ ಬರುತ್ತೆ, ಇವನ್ ಆ ಡಾಲರ್ಸ್ ಮನೆಯಿಂದನ. ಮತ್ತು ಅಷ್ಟೇ ಅಲ್ಲ, ಮತ್ತೆ ಅವ್ರ ಕಡೆ ಅಲ್ಲಿ ಹೋದಾಗ ಆ ಒಂದು ಟಾಯ್ಲೆಟ್ಸು ಸಹಿತ ಅವರು ಇಲ್ಲಿ ಹೇಗೆ ರೇಸ್ ಕೋರ್ಸ್ದಲ್ಲಿ ದಕ್ಷಿಣದಲ್ಲಿ ಟಾಯ್ಲೆಟ್ ಬರುತ್ತೆ, ಅಲ್ಲಿ ಸಮ್ ಪೋರ್ಷನ್ದಲ್ಲಿ ಇಲ್ಲಿ ದಕ್ಷಿಣದಲ್ಲಿ ಟಾಯ್ಲೆಟ್ ಕವರ್ ಆಗುತ್ತೆ. ಅಂದರೆ ಇದು -100 ಪ್ಲಸ್ ಅದು -100 ಆಗುತ್ತೆ. ಅಂದರೆ ಈ ಮನೆಗೆ ಕಂಪೇರ್ ಮಾಡಿದ್ರೆ ಅದು ಮತ್ತಷ್ಟು ಇನ್ನಷ್ಟು ಸರಿ ಇಲ್ಲ ಅಂತ ಅನ್ನೋಷ್ಟು ಮಟ್ಟಿಗೆ ನನ್ನ ಎನಲೈಸೇಷನ್ಸ್ ಇದೆ. ಏನು ರೀ ಅಂದರೆ ಆ ಒಂದು ಇನ್ನು ಒಳ್ಳೇದಂದ್ರೆ ರೆಕ್ಟ್ಯಾಂಗಲ್ ಬಂದಿದ್ದು. ಇನ್ನು ಸಮ್ ಚೇಂಜಸನ್ನು ಅವರು ಅಲ್ಲಿ ಮಾಡಿಕೊಂಡ್ರೆ ಅದು ಒಳ್ಳೆಯ ಮನೆಯಾಗಿ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಐತಿ. ಆ್ಯಸ್ ಇಟ್ ಈಸ್ ಕಂಡೀಷನ್ದೊಳಗೆ ಇದೆ ಅಲ್ಲ, ಅದು ಸಹಿತ ಅವ್ರಿಗೆ ಮನೆ ಸೂಟ್ ಆಗುವಂಥದ್ದಲ್ಲ. ಓಕೆ, ನೀವು ಸರಳ ವಾಸ್ತುವಿನ ಮೂಲಕ ಸಾಕಷ್ಟು ಜನರ ತೊಂದರೆಗಳನ್ನು ನಿವಾರಿಸಿದ್ದೀರಾ. ಸಿವಿಲ್ ಇಂಜಿನಿಯರ್ ಆಗಿ ಕೂಡ ವಾಸ್ತುವಿನ ಬಗ್ಗೆ ಸಾಕಷ್ಟು ಸಂಶೋಧನೆಯನ್ನು ಮಾಡಿ ತಮ್ಮದೇ ಆದಂತಹ ಒಂದು ರೀತಿಯಲ್ಲಿ ಸಾಕಷ್ಟು ಹೆಸರು ಮಾಡಿದ್ದೀರಾ. ಆದರೆ ಯಡಿಯೂರಪ್ಪ ಅವರು ಈಗಿರುವಂತಹ ಮನೆಗಳಿಂದ ತೊಂದರೆ ಉಂಟಾಗ್ತಿದೆ ಅಂತಾನು ಹೇಳ್ತಿದ್ದೀರಾ. ಆದರೆ ಅದೇ ಮನೆಯಲ್ಲಿದ್ದಾಗಲೇ ಅವರು ಮುಖ್ಯಮಂತ್ರಿನೂ ಆಗಿದ್ರು, ಉಪಮುಖ್ಯಮಂತ್ರಿನೂ ಆಗಿದ್ರು. ಇದಕ್ಕೇನು ಹೇಳ್ತೀರಾ? ಇದು ಭಾಳ ಮುಖ್ಯವಾದಂಥ ಕ್ವಶನ್ ಕೇಳಿದ್ರಿ. ಈವೆನ್ ನಾನು ಅವ್ರ ಜೊತೆ ಡಿಸ್ಕಸ್ ಮಾಡುವಾಗ ಈ ಪಾಯಿಂಟನ್ನು ಅವ್ರಿಗೊಂದು ಮಾತನ್ನು ಕ್ಲಿಯರ್ ಮಾಡಿದ್ದೆ. ನಾನು ಇದು ನಿನ್ನೇನು ಈ ರೀತಿ ಹೇಳಿಲ್ಲ, ಯಾಕಂದ್ರೆ ನನಗೆ ಗೊತ್ತಿತ್ತು ಅವ್ರಿಗೆ ಅದು ಒಳ್ಳೆಯ ಮನೆ ಅಂತ ತಿಳ್ಕೊಂಡು ಅವ್ರು ಎಕ್ಸ್ಪ್ರೆಸ್ ಮಾಡಿದ್ದು ಭಾಳ ಸಲ ನಾನು ಕೇಳಿದ್ದೆ. ಅದರಿಂದ ನಾನು ಭಾಳ ಮುಂದೆ ಹೋಗಿದ್ದೀನಿ ಅಂತ ತಿಳ್ಕೊಂಡಂತಂದು. ಇಲ್ಲಿ ನನ್ನ ಎನಲೈಸ್ ಏನಿದೆ ಅಂತಂದರೆ, ನನ್ನ ಸರಳ ವಾಸ್ತುವಿನ ಪ್ರಕಾರ ಪ್ರತಿಯೊಬ್ಬ ಮನುಷ್ಯ 2 ತೆರನಾದ ಅದೃಷ್ಟಗಳಿರ್ತವೆ. ಇದು ಒಂದು ಸ್ಪಷ್ಟವಾಗಿ ಕೇಳ್ಕೊಬೇಕಂತ ಮಾತಿದೆ ಇವತ್ತು. ಒಂದು ವೈಯಕ್ತಿಕ ಅದೃಷ್ಟ, ಇನ್ನೊಂದು ಭೂಮಿಯ ಅದೃಷ್ಟ. ಆ ವೈಯಕ್ತಿಕ ಅದೃಷ್ಟ ಅಂತಂದರೆ ಇಟ್ ಹ್ಯಾಸ್ ರಿಟರ್ನ್ ಬೈ ದಿ ಗಾಡ್. ಏನ್ರಿ, ಅದು ಯಾರು ಬರೆಯುವಂಥದ್ದಲ್ಲ. ಅಥವಾ ವೈಯಕ್ತಿಕ ಅದೃಷ್ಟನ ಯಾರು ಚೇಂಜ್ ಮಾಡ್ತಾರೋ ಅದು ಶುದ್ಧ ಸುಳ್ಳು. ಏನ್ರಿ, ಇವತ್ತು ನಾನೇ ಚೇಂಜ್ ಮಾಡ್ತೀನಿ ಅಂತಂದ್ರೆ ಅದು ಶುದ್ಧ ಸುಳ್ಳು. ಇವತ್ತು ಹೋಮ ಮಂತ್ರ ತಂತ್ರದಿಂದ ಅಥವಾ ದೇವಸ್ಥಾನಕ್ಕೆ ಹೋಗಿ ನಾನು ಚೇಂಜ್ ಮಾಡ್ಕೋತೀನಿ ಅದು ಶುದ್ಧ ಸುಳ್ಳು. ಆ ವೈಯಕ್ತಿಕ ಅದೃಷ್ಟ ಹೇಗೆ ನಾವು ಮಾಡಿದಂಥ ಹಿಂದಿನ ಜನ್ಮದಲ್ಲಿ ನಾವು ಏನು ಮಾಡಿದಂಥ ನಮ್ಮ ಕರ್ಮದ ಫಲವನ್ನು ನಾವಿಲ್ಲಿ ಅನುಭವಿಸ್ಬೇಕಾಗತ್ತೆ. ಇವತ್ತೊಂದು ಬಾರ್ನು, ಡೆತ್ತು, ಮ್ಯಾರೇಜು, ಸರ್ಟನ್ ನಾನು ಕೆಟ್ಟ ಕೆಲಸ ಮಾಡಿದ್ದೀನಿ, ಒಳ್ಳೆ ಕೆಲಸ ಮಾಡಿ ಅದನ್ನು ನೀನು ಇಂಥದ್ದು ಇಷ್ಟು ಅನುಭವಿಸ್ಬಾಪ ಅಂತ ತಿಳ್ಕೊಂಡು ಅವರು ಬರೆದು ಕಳಿಸಿರ್ತಾನಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ಅದು ವೈಯಕ್ತಿಕ ಅದೃಷ್ಟದಲ್ಲಿ ಬರುತ್ತೆ. ಇನ್ನು ಭೂಮಿ ಅದೃಷ್ಟ ಅಂತಂದರೆ ನಾವು ವಾಸಿಸುವ ಮನೆ ಹಾಗೂ ವಾಸಿಸುವ ಉದ್ಯೋಗ ಸ್ಥಳ, ನಾವೇನು ಎಲ್ಲಿ ಕೆಲಸ ಮಾಡ್ತೀವಿ, ಏನು ಆಫೀಸ್ ಇರುತ್ತೋ ಅದು ಉದ್ಯೋಗ ಸ್ಥಳ, ಇವೆರಡೂ ಪ್ರತಿನಿತ್ಯ ಮನುಷ್ಯನ ಮೇಲೆ ಪ್ರಭಾವವನ್ನು ಬೀರುವಂಥದ್ದು. ಇನ್ನು ಒಂದು ಮಾತು, ನಿಮ್ಮ ಮಾತು ಭಾಳ ಅಂದರೆ ಜನತೆಗೆ ಇದು ತಿಳಿಬೇಕಾಗಿದೆ ಇವತ್ತು. ಅಂದರೆ ನನ್ನಲ್ಲಿ ಇದು ಸ್ಪಷ್ಟವಾದ ಇದಕ್ಕೆ ಆನ್ಸರ್ ಇದೆ. ಇನ್ನು 2 ಲೆಕ್ಕದಲ್ಲಿ ಯಾವುದು ಪವರ್ಫುಲ್ಲು? ಮತ್ತು ಅಗೇನು ಆ ವೈಯಕ್ತಿಕ ಅದೃಷ್ಟ ಅನ್ನೋದೇ ಪವರ್ಫುಲ್ ಅನ್ನೋದು ನಾನು ಒಪ್ಕೊಳ್ಳೋಂಥದ್ದು. ಯಾಕಂದರೆ ಇಟ್ ಹ್ಯಾಸ್ ರಿಟರ್ನ್ ಬೈ ದಿ ಗಾಡ್. ಇದು ಭೂಮಿ ಅದೃಷ್ಟ ಇದೆಯಲ್ಲ, ಇದು ಇಟ್ ಹ್ಯಾಡ್ ನಾಟ್ ರಿಟರ್ನ್ ಬೈ ದಿ ಗಾಡ್. ಅಂದರೆ ನಾವು ಮಾಡುವಂಥದ್ದು, ನಾವಿರುವಂಥದ್ದು, ನಾವು ಸೆಲೆಕ್ಟ್ ಮಾಡುವಂಥದ್ದು, ಅದು ಪವರ್ಫುಲ್ ಇರುತ್ತೆ. ಇನ್ನು ವೈಯಕ್ತಿಕ ಅದೃಷ್ಟ ಒಳ್ಳೆ ಟೈಮ್ ಇರುತ್ತೆ ಮನುಷ್ಯನಿಗೆ, ಪ್ರತಿಯೊಬ್ಬನಿಗೆ 3 ವರ್ಷ, 5 ವರ್ಷ, 10 ವರ್ಷ, 8 ವರ್ಷ ಅಂತ ತಿಳ್ಕೊಂಡು. ಆ ವೈಯಕ್ತಿಕ ಅದೃಷ್ಟ ಒಳ್ಳೇದಿದ್ದಾಗ ಈ ಭೂಮಿ ಅದೃಷ್ಟ ಏನು ಮನಿ ಇದೆ, ರೇಸ್ ಕೋರ್ಸ್ ಮನಿ ಸರಿ ಇಲ್ಲ ಅವರಿಗೆ. ಅಂದ್ರೆ ಭೂಮಿ ಅದೃಷ್ಟ ಪ್ರಕಾರ ಅಂದ್ರೆ ವಾಸ್ತು ಪ್ರಕಾರ ಸರಿ ಇಲ್ಲ. ಇನ್ನು ವೈಯಕ್ತಿಕ ಅದೃಷ್ಟ ಒಳ್ಳೇದಿದ್ದಾಗ ಅದು ತನ್ನ ಪವರ್, ಅದು ಅದ್ರದ್ದು ಪವರ್ ಇದ್ದಾಗ ಇದು ಸ್ವಲ್ಪ ಕಡಿಮೆ ಇರ್ತೈತಿ. ಅಂದ್ರೆ ಅದ್ರದ್ದು ತನ್ನ ಪವರ್ದಾಗ ಅವರು ಏನೋ ಒಂದು ಡೆವಲಪ್ ಆಗಿದ್ದಾರೆ. ಒಂದು ಸಲ ವೈಸ್ CM ಆಗಿದ್ದಾರೆ, ಒಂದು ಸಲ CM ಆದ್ರು ಅವರು. ಇದು ವೈಯಕ್ತಿಕ ಅದೃಷ್ಟದಿಂದ ಆಗಿದ್ದದು. ಈ ಭೂಮಿಯ ಅದೃಷ್ಟ ಏನು ಹೇಳ್ತಾ ಇರುತ್ತೆ, ನಿನ್ನ ವೈಯಕ್ತಿಕ ಅದೃಷ್ಟ ಕಂಪ್ಲೀಟ್ ಮಾಡ್ಕೋ, ಎಂದು ಕಂಪ್ಲೀಟ್ ಆಗುತ್ತಲ್ಲ ಅವತ್ತು ನನ್ನ ಪ್ರಭಾವನ ನಾನು ತೋರಿಸ್ತೀನಿ ಅಂತ ತಿಳ್ಕೊಂಡು ಈ ಭೂಮಿ ಅದೃಷ್ಟ ಹೇಳ್ತಿರ್ತೈತಿ. ಏನ್ರಿ, ಅದಕ್ಕೆ ನೋಡಿ ಇವತ್ತು ಅವರು ಡೆಪ್ಯೂಟಿ CM ಆದರು, CM ಆದರು, ಹೌದಾ? ನೀವು ಹೇಳಿಲ್ಲ, ಇದು ಒಳ್ಳೆಯದು ಅವ್ರ ಪಾಲಿಗಾಗಿದ್ದು ಇಂದ ವೈಯಕ್ತಿಕ ಅದೃಷ್ಟದಿಂದ ಆಗಿದ್ದು.
ಮುಂದೆ ವೈಯಕ್ತಿಕ ಅದೃಷ್ಟ ಅವ್ರಿಗೊಂದು ಪಿರಿಯಡ್ ಇತ್ತು. ಆ ಪಿರಿಯಡ್ ಕಂಪ್ಲೀಟ್ ಆಗೋದಕ್ಕೆ ಇಲ್ಲಿ ವೇಟ್ ಮಾಡ್ಕೋತ ಕುಂತಿತ್ತು ಯಾವುದು ಭೂಮಿ ಅದೃಷ್ಟ. ಕರೆಕ್ಟಾ? ಅಂದ್ರೆ ಅವತ್ತು ಅಲ್ಲಾರ್ದ ಅಲಿಗೇಷನ್ಸ್ ಬಂದು ಸಣ್ಣ ಒಂದು ಏನೋ ಒಂದು ವಿಷಯದೊಳಗೆ ಅಂದ್ರೆ ಒಂದಿಷ್ಟು ವಿಷಯ ಹೋಗಿ ಇವತ್ತೊಬ್ಬ CM ಆಗಿ ಅವರೊಂದು ಜೈಲಿಗೆ ಹೋಗುವಂಥ ಪರಿಸ್ಥಿತಿ ಬಂತು. ಇದಕ್ಕೆ ಕಾರಣ ಆ ಭೂಮಿಯ ಅದೃಷ್ಟ. ಅಂದರೆ ಭೂಮಿಯ ಅದೃಷ್ಟ ಏನು ವಾಸ್ತು ಇದೆಯಲ್ಲ ಅದು ಕಾಯ್ಕೋತ ಕುಂತಿತ್ತದು. ಅಂದರೆ ಇವತ್ತಿಗೂ ನಾನು ಇಲ್ಲಿ ಒಂದು ಮಾತನ್ನು ಸ್ಪಷ್ಟಪಡಿಸ್ತಾ ಇದ್ದೀನಿ. ಅಂದರೆ ತಾವು ಏನೋ ಒಂದು ಮಾತನ್ನು ಕೇಳಿದ್ರಿ ಅವ್ರ ತಲೆಯಲ್ಲೂ ಅದೇ ಇದೆ. ಏನಿದೆ, ನನಗೆ ಎಷ್ಟೊಂದು ಅತ್ಯುನ್ನತ ಸ್ಥಾನಕ್ಕೆ ಒಯ್ದಿದೆ, ಇದು ಮನಿ ನನ್ನ ಪಾಲಿಗೆ ಒಳ್ಳೆಯದಂತಿಕೊಂಡು. ಹೀಗಾಗಿ ಇವತ್ತು ಯಾರು ಅವ್ರಿಗೆ ಹೇಳಿದ್ರೆ ಅಥವಾ ಯಾರ ಕೇಳಿ ಇದು ಮಾಡಿದ್ರೆ ಅಂತಂದರೆ, ಇವನ್ ನಾನು ಹೇಳಿದಾಗ ನಾನು ಚಾಲೆಂಜಾಗಿ ಹೇಳಿದೆ, ನೀವು ನಂಬಲಿಕ್ಕಿಲ್ಲ. ತಮ್ಮ ವಿಷಯದಲ್ಲಿ ನಾನು ಮೀಡಿಯಾದಲ್ಲಿ ಚಾಲೆಂಜಾಗಿ ತೊಗೋತೀನಿ ಅಂತ ಹೇಳಿದ್ದೇನೆ, ಮೀಡಿಯಾದ ಎದುರು ತೊಗೋತೀನಿ ಅಂತ ಹೇಳಿದ್ದೇನೆ. ಪ್ರೊವೈಡೆಡ್ ನಾನು ಹೇಳುವಂಗೆ ನೀವು ಮಾಡ್ಕೋಬೇಕು. ನೀವು ಮಾಡ್ಕೊಂಡಿದ್ದ ಕರೆ ಆದರೆ ನಿಜ ಆದರೆ ಅದರಲ್ಲಿ ಮೀಡಿಯಾದ ಎದುರಿಗೆ ನಾನು ಚಾಲೆಂಜ್ ತೊಗೊಳಿಕ್ಕೆ ತಯಾರಿದ್ದೀನಿ ಅಂತ ಹೇಳಿದ್ದೆ. ಕರೆಕ್ಟಾ? ಆಯ್ತು ಮಾಡೋಣ ಅಂದರು. ಬಟ್ ಇಂಟ್ರೆಸ್ಟ್ ತೊಗೊಳ್ಳಿಲ್ಲ. ಯಾಕೆ ಇಂಟ್ರೆಸ್ಟ್ ತೊಗೊಳ್ಳಿಲ್ಲ ಅಂದರೆ, ಈಗ ನೀವೇನು ಅಂತ ಕೇಳುವಂಥ ಪಾಯಿಂಟ್ ಇದೆಯಲ್ಲ ಆ ತಲೆಯಲ್ಲಿ ಅವ್ರು ಕುಂತುಬಿಟ್ಟಿದೆ. ಅವ್ರು ಇನ್ನೊಂದು ಆ್ಯಂಗಲ್ದಲ್ಲಿ ವಿಚಾರ ಮಾಡ್ತಾಯಿಲ್ಲ. ಏನು ವಿಚಾರ ಮಾಡ್ತಾ ಇದ್ದಿಲ್ಲ, ಇಂಥ ಒಳ್ಳೆಯ ನಾನು ರಿಸಲ್ಟ್ ಕೊಟ್ಟಿದ್ರೆ ಮತ್ತು ಅದನ್ನು ಒಂದು ಅಲಿಗೇಷನ್ ಬಂದು ಜೈಲಿಗೆ ಹೋಗುವಂಥ ಪರಿಸ್ಥಿತಿ ಯಾಕೆ ಬಂತು, ಆ ಮನೆ ಹೋಗಿಸ್ಬಾರ್ದಾಗಿತ್ತು. ಇವತ್ತು ನಾನು ಎದೆ ತಟ್ಟಿ ಹೇಳ್ತೀನಿ, ಇವತ್ತೊಂದು ವಾಸ್ತುವನ್ನು ಯಾವ ಮನೆಗೆ ನಾನು ಸರಳ ವಾಸ್ತುವನ್ನು ಅಳವಡಿಸಿದೆ ಅಂತಂದರೆ ಅಲ್ಲಿ ಕೆಟ್ಟ ಘಟನೆ ನಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಹೋಗೋದಿಲ್ಲ, ಅಥವಾ ಜೈಲಿಗೆ ಹೋಗುವಂಥ ಪರಿಸ್ಥಿತಿ ಬರಬಾರ್ದು. ಯಾಕಂದ್ರೆ ಅಲ್ಲಿ ಏನಿದ್ದದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡಿದ್ರೆ ಅಥವಾ ಅದು ಕರೆಕ್ಟಾಗಿ ವಾಸ್ತು ಪ್ರಕಾರ ನನ್ನ ಸರಳ ವಾಸ್ತು ಪ್ರಕಾರ ಇತ್ತಂದರೆ ಚಾಲೆಂಜಾಗಿ ಹೇಳ್ಬೋದು. ಬಟ್ ಇಲ್ಲಿ ಅದು ಆಗಲಿಲ್ಲ. ಅದಾಗಲಾರ್ದ ಅಲ್ಲಿ ತನಕ ಹೋಗಿ ಇವನ್ನು CM ಆಗಿರ್ಬೋದು, ಅದೇ ಮನೆಯಲ್ಲಿ CM ತನೂ ಕಳ್ಕೊಂಡ್ರು. ನೀವು ಆಗಿದ್ದನ್ನು ಹೇಳಿದ್ರಿ, ಕಳ್ಕೊಂಡದ್ದು ಹೇಳಿಲ್ಲ. ಅಥವಾ ಅವರು ಅವ್ರ ಒಂದು ಇಂಥ ಪರಿಸ್ಥಿತಿ ಒಳಗೆ ಅವರೊಂದು ಮತ್ತಷ್ಟು ಇರ್ಲಾದಂಥ ದೊಡ್ಡ ವ್ಯಕ್ತಿತ್ವ ಇದ್ದಂಥ ವ್ಯಕ್ತಿ ಅವರಲ್ಲಿ ಒಂದು ಇದಕ್ಕೆ ಹೋಗುವಂಥ ಪರಿಸ್ಥಿತಿ ಬಂದದ್ದು ಸಹಿತ ಆ ಮನೆಯೇ ಕಾರಣ. ಅದಕ್ಕೆ ಈ ವೈಯಕ್ತಿಕ ಅದೃಷ್ಟ ಮತ್ತು ಭೂಮಿಯ ಅದೃಷ್ಟ, ಇವತ್ತೇನು ವಾಸ್ತು ಅನ್ನೋದು ಭೂಮಿಯ ಅದೃಷ್ಟ ಮೇಲೆ ಕ್ಯಾಲ್ಕುಲೇಷನ್ ಇರುತ್ತೆ. ಇನ್ನು ನನ್ನ ಸರಳ ವಾಸ್ತುವಿನಲ್ಲಿ ವಿಶೇಷತೆ ಅಂದರೆ ಡೇಟ್ ಆಫ್ ಬರ್ತ್ ಮೇಲೆ ಆ ಕ್ಯಾಲ್ಕುಲೇಷನ್ ಮ್ಯಾಗ ಅವ್ರ ಕ್ಯಾಲ್ಕುಲೇಷನ್ಸ್ ಪ್ರಕಾರ ದಿಕ್ಕುಗಳು ಯಾವ ಬರ್ತವೆ ಆ ದಿಕ್ಕಿನ ಅನುಗುಣವಾಗಿ ಅವ್ರ ಮನೆ ಇತ್ತು ಮತ್ತು ಒಳಗೆ ಕರೆಕ್ಟ್ ಇತ್ತು ಅಂದರೆ ಆ ಪ್ರತಿಯೊಬ್ಬ ಮನುಷ್ಯ ಯಾವುದೇ ತೊಂದರೆ ಇರಲಾರ್ದೇ ಜೀವನವನ್ನು ಸಾಗಿಸ್ಬೋದು ಅಂತ ನಾನು ಸ್ಪಷ್ಟ. ಹಾಗಾದ್ರೆ ಮುಂದೆ ಏನು, ಒಂದು ವೇಳೆ ಇದೇ ಮನೆಯಲ್ಲಿ ಮುಂದುವರೆದ್ರೆ ರಾಜಕೀಯ ಭವಿಷ್ಯದ ಬಗ್ಗೆ ಏನಾಗುತ್ತೆ? ಇನ್ನೂ ತೊಂದರೆಗಳು ಕಾದಿದೆಯಾ ಹೇಗೆ? ನೋಡ್ರಿ, ಒಂದು ಮಾತನ್ನು ಸ್ಪಷ್ಟಪಡಿಸ್ತಾ ಇದ್ದೀನಿ. ನನ್ನನ್ನು ಯಾರು ಅವರು ವೆಲ್ ವಿಷರ್ಸ್ ಆದಂಥವ್ರು ಅವ್ರು ಕರ್ಕೊಂಡೋಗಿದ್ರು, ಅವ್ರ ಕಳಕಳೆನೂ ಎಷ್ಟಿತ್ತು ಅಂತಂದರೆ, ಇದೊಂದು ಏನರ ಮಾಡೋಣ್ರಿ ಗುರೂಜಿ ನಾವು ನೀವು ಕೊಡ್ಕೊಂಡು ಅನ್ನೋಷ್ಟು ಮಟ್ಟಿಗೆ ಅವ್ರ ಅಂತರಾಳದಿಂದ ಹೇಳುವಂಥ ಮಾತಿತ್ತು. ನಾನು ಅಷ್ಟೇ ಸ್ಪಷ್ಟಪಡಿಸಿದೆ, ನಿಮಗೆ ಎಷ್ಟು ಅವ್ರ ಬಗ್ಗೆ ಇದೆ, ನನಗೂ ಅಷ್ಟೇ ಅಭಿಮಾನ ಇದೆ. ನೀವು ಕೂಡ ಇದನ್ನು ಕೆಲಸ ಮಾಡೋಣ ಅಂತ ತಿಳ್ಕೊಂಡು ಪ್ರಯತ್ನವನ್ನು ನಾವಿಬ್ಬರು ಕೂಡ ಮಾಡಿದ್ದೀವಿ. ಮಾಡೋದೊಂದೇ ಅಲ್ಲ, ಮತ್ತು ಡ್ರಾಯಿಂಗ್ ಕಳಿಸ್ರಿ, ಅದನ್ನು ಮಾಡಿ ಸೊಲ್ಯೂಷನ್ ಕೊಡೋಣ ಅಂತ ಅನ್ನೋಷ್ಟು ಮಟ್ಟಿಗೆ ವಿಚಾರ ಮಾಡಿದ್ದೆ. ಹೌದಾ? ಆ ಡ್ರಾಯಿಂಗ್ ಕೈಗೆ ಹತ್ತಿತ್ತಪ್ಪ ಅಂತಂದರೆ ಆ ಸೊಲ್ಯೂಷನ್ ಕೊಟ್ಟು ಈ ಒಂದು ನಿನ್ನೆ ಒಂದು ರಿಸಲ್ಟ್ಸ್ ಬರೋಳಗೆ ನನಗೆ ನನಗೆ ಕೊಟ್ಟಂಥ ಈ ದೇವ್ರದೇನಿಗಿರುವಂಥದ್ದು ಮತ್ತು ನಾನು ಒಂದು ರಿಸರ್ಚ್ದಲ್ಲಿ ಒಂದು ಪಡೆದಂಥ ಒಂದು ಸರಳ ವಾಸ್ತುವಿನೆಲ್ಲ ಇಡೀ ಕರ್ನಾಟಕ ಜನತೆಗಲ್ಲ, ಇಡೀ ದೇಶದ ಜನತೆಗೆ ನಾನು ಇದನ್ನು ತೋರಿಸ್ಬೋದಿತ್ತು. ಅವರೊಂದು ಆಸ್ಪದ ಮಾಡಿಕೊಟ್ಟು ನೀವು ಹೇಳ್ದಂಗೆ ಮಾಡಿ ನೋಡು ಅಂತ ತಿಳ್ಕೊಂಡು ಅಂದಿದ್ರಂದರೆ ಸಾಧ್ಯ ಇತ್ತು. ಬಟ್ ಅದಕ್ಕೆ ಅದು ವಿಧಿಯೇ ಲಿಖಿತೋ ಏನೋ ಗೊತ್ತಿಲ್ಲ, ಅವ್ರು ಕೇಳಲಿಕ್ಕೆ ಹೋದರೂ ಸಹಿತ ಆಗಲಿಲ್ಲ. ಕರೆಕ್ಟಾ? ಇನ್ನು ನಾನು ಮತ್ತೊಂದು ವಿಚಾರ ಮಾಡಿದ್ದೆ, ಈಗ ಹೊಡಿತಾ ಇದ್ದೇನೆ ಇವತ್ತು, ನಿಮಗೆ ವಿಚಿತ್ರ ಅನ್ನಿಸ್ಬೋದು. ಇನ್ನು ಇದ್ದ ಡಾಲರ್ಸ್ ಇದಕ್ಕೆ ರೇಸ್ ಕೋರ್ಸ್ ಮನಿಗೆ ಸೊಲ್ಯೂಷನ್ ಕೊಡೋದು ಅಷ್ಟೆಲ್ಲ ಮಾಡ್ಕೊಳ್ಳೋದು ಅಂದರೆ ಇನ್ನೂ ಟೈಮ್ ಇರಲಿಲ್ಲ. ಯಾಕೆ ಸಿಚುವೇಶನ್ಸ್ ಮುಂದಿದೆ ಇತ್ತು. ಮತ್ತು ನನಗೆ ಇವ್ರು ಏನು ವೆಲ್ ವಿಷಯದ ಆದವ್ರಿಗೆ ಒಂದು ಮಾತನ್ನು ಏನು ಹೇಳಿದೆ ಅಂದರೆ, ನಾನು ಈಗ ರೀಸೆಂಟ್ಲಿ ಆಗಿ ಬಸವೇಶ್ವರನಗರದಲ್ಲಿ ಬಂಗ್ಲೋ ತೊಗೊಂಡಿದ್ದು ನನ್ನ ವಾಸ್ತು ಪ್ರಕಾರ ಎನಲೈಸ್ ಪ್ರಕಾರ. ಅದಂತ ಲಕ್ಕಿಲಿ ಏನಿದೆ ಅಂದರೆ ಅದು ಯಡಿಯೂರಪ್ಪರಿಗೆ ಭಾಳ ಸೂಟ್ ಆಗುವಂಥ ಮನೆ ಇತ್ತು. ಏನು ರೀ, ಯಡಿಯೂರಪ್ಪರಿಗೆ ಸೂಟ್ ಆಗುವಂಥ ಮನೆ ಇತ್ತು. ನಾನು ಆ ವ್ಯಕ್ತಿಗೆ ಹೇಳಿದ್ದೆ, ನಾನು ಯಾರು ನಮ್ಮ ವೆಲ್ ವಿಷರ್ಸ್ ಆಗಿ ಕರ್ಕೊಂಡೋಗಿದ್ರು, ಕೇಳಿ ನೋಡ್ರಿ, ನನ್ನ ಮನೆಯನ್ನು 1 ರಿಂದ 2 ತಿಂಗಳು ಇಡಲಿಕ್ಕೆ ಕೊಡ್ತೀನಿ ಅವ್ರಿಗೆ. ಅವ್ರು ಇರಲಿ, ಬರೀ 2 ತಿಂಗಳು ಇರಲಿ. ಅವರು ಮುಂದೆ ತಮ್ಮ ಪ್ರೋಗ್ರೆಸ್ಸನ್ನು ಅಥವಾ ತಮ್ಮ ಡೆವಲಪ್ಮೆಂಟ್ ರಾಜಕೀಯದಲ್ಲಿ ಎಷ್ಟು ಅವರು ಈಗ ಹಿಂದೆ ಬಿದ್ದಾರ ಅಷ್ಟೇ ಅವರು ಏನು ಆಗಬೇಕಾಗಿದ್ದಲ್ಲ ಮತ್ತು ಸೇಮ್ ಆಗಲಿಕ್ಕೆ ಆ ಮನೆ ಹೇಗೆ 2 ತಿಂಗಳಲ್ಲಿ ಅನುಕೂಲ ಮಾಡಿಕೊಡುತ್ತೆ. ಇದನ್ನು ನಾನು ಚಾಲೆಂಜಾಗಿ ಹೇಳ್ತೀನಿ.